ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಇನ್ಮುಂದೆ 108 ಆಂಬ್ಯುಲೆನ್ಸ್ ಸೇವೆ ಸರ್ಕಾರದ ಸುಪರ್ದಿಗೆ. ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರದ ಐತಿಹಾಸಿಕ ಹೆಜ್ಜೆ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಡೀಮ್ಡ್ ಫಾರೆಸ್ಟ್ ಲೋಪದಿಂದ ಬಡವರಿಗೆ ಸಂಕಷ್ಟ, ತಪ್ಪುತ್ತಿದ್ದಲು ಕೊನೆಯ ಅವಕಾಶ. ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ಪೆಟ್ರೋಲ್ ಬೆಲೆ ಏರಿಕೆಯಿಂದ ಕೇಂದ್ರಕ್ಕೆ ನಯಾ ಪೈಸೆ ಲಾಭ ಇಲ್ಲ. ಸಿಎಂ ಸಿದ್ದರಾಮಯ್ಯ ರಾಜಕಾರಣ ಮಾಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿ. ಒಂದು ಕರೆ ನಮಗೆ, ತುರ್ತು ಸೇವೆ ನಿಮಗೆ ಎಂಬ ಘೋಷವಾಕ್ಯದಡಿಯಲ್ಲಿ 108 ಆಂಬ್ಯುಲೆನ್ಸ್ ಸೇವೆ ಸರ್ಕಾರದ ಸುಪರ್ದಿಯಲ್ಲಿ ಕಾರ್ಯನಿರ್ವಹಿಸಲಿದ್ದು, ದೇಶದಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ ಈ ಕ್ರಮ ಕೈಗೊಂಡಿದೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಆರೋಗ್ಯ ಕವಚ ಆಂಬ್ಯುಲೆನ್ಸ್ ಕಮಾಂಡ್ ಕಂಟ್ರೋಲ್ ಸೆಂಟರ್ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆಂಬಲ ಪ್ರೋತ್ಸಾಹದೊಂದಿಗೆ ಈ ಯೋಜನೆ ಜಾರಿಗೆ ಬಂದಿದೆ. 2008ರಲ್ಲಿ ಜನರ ಅನುಕೂಲಕ್ಕಾಗಿ 108 ಆಂಬ್ಯುಲೆನ್ಸ್ ಸೇವೆ ಪ್ರಾರಂಭಿಸಲಾಗಿತ್ತು. ಇವರಿಗೆ ಖಾಸಗಿ ಸಂಸ್ಥೆ ಇದನ್ನ ನಡೆಸುತ್ತಿತ್ತು. 2025-26ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಮುಖ್ಯಮಂತ್ರಿಗಳು ಇದನ್ನು ಉನ್ನತೀಕರಣ ಮಾಡಲಾಗುವುದು ಎಂದು ಹೇಳಿದರು. ಇದೀಗ ಸರ್ಕಾರವೇ ಇದನ್ನು ನಡೆಸಬೇಕು, ಅತ್ಯಾಧುನಿಕ ವ್ಯವಸ್ಥೆ ಅಳವಡಿಸಬೇಕು ಎಂದು ತೀರ್ಮಾನಿಸಿ ಈ ನಿರ್ಧಾರ ಕೈಗೊಂಡಿದೆ ಎಂದಿದ್ದಾರೆ. ಸರ್ಕಾರ ಹಲವಾರು ಮಾಡೆಲ್ ಹಾಗೂ ಸಿಂಗಪುರ್ ದೇಶದ ವ್ಯವಸ್ಥೆಯನ್ನು ಸಹ ಅಧ್ಯಯನ ಮಾಡಿ ಸುಸಜ್ಜಿತಗೊಳಿಸಲು ಕಾರ್ಯೋನ್ಮುಖವಾಗಿದೆ. ಅಲ್ಲದೆ ರೋಗಿಯ ಸ್ಥಿತಿಯನ್ನು ಆಧರಿಸಿ ಯಾವ ಆಸ್ಪತ್ರೆ ಸೂಕ್ತ ಎಂದು ಅಲ್ಲಿಗೆ ಕಳುಹಿಸಲು ಸಾಧ್ಯ, ಫ್ಯೂಲ್ ಗೇಜ್ ಅಳವಡಿಸಿರುವುದರಿಂದ ಇಂಧನ ಬಳಕೆ ಮಾನಿಟರ್ ಮಾಡಲಾಗುವುದು ಎಂದಿದ್ದಾರೆ. ಸೇವೆ ದೊರಕಬೇಕು ಜನಗಳಿಗೆ, ಯಾಕಂತಂದ್ರೆ ಆರೋಗ್ಯ ಸೇವೆ ಬಹಳ ಮುಖ್ಯ. ಅದರಲ್ಲೂ ಎಮರ್ಜೆನ್ಸಿ ಕೇಸ್ಗಳಲ್ಲಿ, ತುರ್ತು ಕೇಸ್ಗಳಲ್ಲಿ ತ್ವರಿತವಾಗಿ ಆರೋಗ್ಯ ಸೇವೆಯನ್ನು ನೀಡ್ತಕ್ಕಂಥದ್ದು ಅದು ಬಹಳ ಮುಖ್ಯ ಅಂತೇಳಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕೆ ನಮ್ಮಲ್ಲಿ ಒಂದು ನಾಣ್ಣುಡಿ ಇದೆ, ಆರೋಗ್ಯವೇ ಭಾಗ್ಯ ಅಂತ ಹೇಳಿ. ಆರೋಗ್ಯವೇ ಭಾಗ್ಯ, ಎಲ್ಲ ಭಾಗ್ಯಗಳು. ಪರಿಭಾವಿತ ಅರಣ್ಯ ಪ್ರದೇಶದಲ್ಲಿ ಸರ್ಕಾರಿ ಕಟ್ಟಡ, ಆಸ್ಪತ್ರೆ, ಅಂಗನವಾಡಿ ಇತ್ಯಾದಿ ಇದ್ದು ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಆಗಿರುವ ತಪ್ಪು ಸರಿಪಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವುದಾಗಿ ಅರಣ್ಯ, ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕಾರ್ಕಳದಲ್ಲಿಂದು ವಲಯ ಅರಣ್ಯಾಧಿಕಾರಿಗಳು ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯವರ ನೂತನ ಕಟ್ಟಡ ಉದ್ಘಾಟಿಸಿ ಅರಣ್ಯ ಹುತಾತ್ಮರಿಗೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಅವರು, ಡೀಮ್ಡ್ ಅರಣ್ಯ ಸಮಸ್ಯೆ ಪರಿಹರಿಸಲು ಕೊನೆಯ ಅವಕಾಶ ದೊರೆತಿದ್ದು ಸರ್ವೋನ್ನತ ನ್ಯಾಯಾಲಯಕ್ಕೆ ಮರು ಮನವಿ ಸಲ್ಲಿಸುವ ಸಲುವಾಗಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಸಮಿತಿ ರಚಿಸಲಾಗಿದೆ. ಮೊದಲಿಗೆ ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಿದಾಗ 9 ಲಕ್ಷ ಹೆಕ್ಟೇರ್ ಜಮೀನನ್ನು ಡೀಮ್ಡ್ ಎಂದು ಗುರುತಿಸಲಾಗಿತ್ತು. ನಂತರ 2022ರಲ್ಲಿ ಪ್ರಮಾಣ ಪತ್ರ ಸಲ್ಲಿಸಿದಾಗ 3,33,000 ಹೆಕ್ಟೇರ್ ಜಮೀನು ಎಂದು ಪರಿಷ್ಕರಿಸಲಾಯಿತು. ಆಗ ಸಮರ್ಪಕವಾಗಿ ಸರ್ವೆ ನಡೆಸದೆ ಖುದ್ದು ಪರಿಶೀಲಿಸಿದ ಕಾರಣ ಸರ್ಕಾರಿ ಕಟ್ಟಡ, ಶಾಲೆ, ಆಸ್ಪತ್ರೆ, ಪಟ್ಟಭೂಮಿ ಸೇರಿದೆ. ಬಡ ಮತ್ತು ಮಧ್ಯಮ ವರ್ಗದ ಜನರು ಸಂಕಷ್ಟ ಎದುರಿಸುತ್ತಿದ್ದು ಈ ಲೋಪ ಸರಿಪಡಿಸಬೇಕಾಗಿದೆ. ಕುದ್ರೆಮುಖ ಕಬ್ಬಿಣದ ಅದಿರು ಕಂಪನಿ ಅರಣ್ಯ ಇಲಾಖೆಗೆ ದಂಡ ಮತ್ತು ಇತರ ಶುಲ್ಕವನ್ನು ಪಾವತಿಸಬೇಕಾಗಿದೆ. ಪ್ರಸ್ತುತ ಹೈಕೋರ್ಟ್ ಈ ಸಂಬಂಧ ನಿರ್ದೇಶನ ನೀಡಿದ್ದು ನ್ಯಾಯಾಲಯದ ಆದೇಶದಂತೆ ಸರ್ಕಾರ ನಡೆಯಲಿದೆ ಎಂದರು. ಅಪರ ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಿ ಅರಣ್ಯ ಮತ್ತು ಕಂದಾಯ ಇಲಾಖೆಯ ಜಂಟಿ ಸಮೀಕ್ಷೆ ಮಾಡಬೇಕು ಅಂತ ಈಗಾಗಲೇ ಆದೇಶ ಕೊಟ್ಟಿದ್ದೇವೆ. 60-65% ಜಂಟಿ ಸಮೀಕ್ಷೆ ಆಗಿದೆ. ಕೆಲವೊಂದು ಜಿಲ್ಲೆಗಳಲ್ಲಿ ಕಡಿಮೆ ಅರಣ್ಯ ಕ್ಷೇತ್ರ ಇರುವಂಥ ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆಗಿದೆ. ಇಲ್ಲಿ ಬಹಳಷ್ಟು ಅರಣ್ಯ ಕ್ಷೇತ್ರ ಜಾಸ್ತಿ ಇದೆ ಮತ್ತು ಒಂದೇ ಸರ್ವೆ ನಂಬರ್ನಲ್ಲಿ ಇವತ್ತು ಅರಣ್ಯ ಮತ್ತು ಕಂದಾಯ ಅಂತ ಬರ್ತಾ ಇದೆ. ಅಂಥ ಕಡೆ ಕೆಲವೊಂದು ಸಮಸ್ಯೆಗಳಿದ್ದಾವೆ. ಹೀಗಾಗಿ ಈ ಸಂದರ್ಭದಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕಮಲಾ ಕರಿಕಳನ್ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೀವ್ರ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ.
ವಿಧಾನಸೌಧದಲ್ಲಿಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಇಂಧನ ಬೆಲೆ ಏರಿಕೆಯ ಲಾಭ ಸಂಪೂರ್ಣವಾಗಿ ರಾಜ್ಯ ಸರ್ಕಾರಕ್ಕೆ ಸಿಗುತ್ತದೆಯೇ ವಿನಃ ಕೇಂದ್ರ ಸರ್ಕಾರಕ್ಕಲ್ಲ ಎಂದು ಸ್ಪಷ್ಟಪಡಿಸಿದರು. ವಿಶ್ವದ 60ಕ್ಕೂ ಹೆಚ್ಚು ರಾಷ್ಟ್ರಗಳು ಪೆಟ್ರೋಲ್ ಬಳಕೆಯನ್ನು ಕಡಿಮೆ ಮಾಡುವಂತೆ ಈಗಾಗಲೇ ಆದೇಶ ಹೊರಡಿಸಿದೆ. ಪರಿಸ್ಥಿತಿ ಹೀಗಿರುವಾಗ ರಾಜ್ಯ ಸರ್ಕಾರಕ್ಕೆ ಕನಿಷ್ಠ ಜ್ಞಾನವಿದ್ದರೆ ತಕ್ಷಣವೇ ವ್ಯಾಟ್ ಕಡಿತಗೊಳಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕಿತ್ತು. ಪ್ರಸ್ತುತ ಕರ್ನಾಟಕದಲ್ಲಿ ಪೆಟ್ರೋಲ್ ಬೆಲೆ ಸಾರ್ವಕಾಲಿಕ ಹೆಚ್ಚಳ ಕಂಡಿದ್ದು ಪ್ರತಿ ಲೀಟರ್ಗೆ 106.7 ರೂಪಾಯಿ ತಲುಪಿದೆ. ದೇಶದ ರಾಜಧಾನಿ ದೆಹಲಿಗಿಂತಲೂ ಕರ್ನಾಟಕದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಇರುವುದು ನಾಚಿಕೆಗೇಡಿನ ಸಂಗತಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೆಲೆ ಏರಿಕೆಯ ಲಾಭ ಕೇಂದ್ರಕ್ಕೆ ಹೋಗುತ್ತಿದೆ ಎಂಬ ಕಾಂಗ್ರೆಸ್ ಆರೋಪವನ್ನ ಮರುಕಳಿಸಿದ ಅಶೋಕ್, ಈ ಬೆಲೆ ಏರಿಕೆಯಿಂದ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಲಾಭ ಬರುವುದಿಲ್ಲ. ಇದರಿಂದ ಬರುವ ಲಾಭವೆಲ್ಲವೂ ರಾಜ್ಯ ಸರ್ಕಾರದ ಖಜಾನೆಗೆ ಸೇರುತ್ತದೆ. ಕೇಂದ್ರ ಸರ್ಕಾರಕ್ಕೆ ಇದರಿಂದ ನಯ ಪೈಸೆ ಆದಾಯವೂ ಬರಲ್ಲ. ನಾನು ಕಾಂಗ್ರೆಸ್ ನಾಯಕರಿಗೆ ನೇರ ಸವಾಲು ಹಾಕುತ್ತೇನೆ. ಈ ಬೆಲೆ ಏರಿಕೆಯಿಂದ ನಮಗೆ ಟ್ಯಾಕ್ಸ್ ಬರುತ್ತಿಲ್ಲ ಎಂದು ಧೈರ್ಯವಿದ್ದರೆ ಅವರು ಹೇಳಲಿ ಎಂದು ಸವಾಲು ಎಸೆದರು. ಕ್ಯಾಪಿಟಲ್ ಸಿಟಿ, ದೇಶದ ಕ್ಯಾಪಿಟಲ್ ಅದು. ಅಲ್ಲಿ 99.50 ಪೈಸೆ ಇದೆ. ಅಂದರೆ ದೇಶದ ಕ್ಯಾಪಿಟಲ್ಗಿಂತ ಕರ್ನಾಟಕದ ಪೆಟ್ರೋಲ್ ಡೀಸೆಲ್ ರೇಟು ಜಾಸ್ತಿ. ಯಾರಿಂದ? ಈ ಕಾಂಗ್ರೆಸ್ ಸರ್ಕಾರದಿಂದ. ಗುಜರಾತಲ್ಲಿ 99 ರೂಪಾಯಿ 10 ಪೈಸೆ ಇದೆ. ಉತ್ತರ ಪ್ರದೇಶದಲ್ಲಿ 99 ರೂಪಾಯಿ 50 ಪೈಸೆ ಇದೆ. ಹರಿಯಾಣದಲ್ಲಿ 99 ರೂಪಾಯಿ 70 ಪೈಸೆ ಇದೆ. ವಿದ್ಯಾರ್ಥಿ ಜೀವನದಲ್ಲಿ ಕಷ್ಟಪಟ್ಟು ಅಧ್ಯಯನ ಮಾಡಿದರೆ ಮಾತ್ರ ಭವಿಷ್ಯದಲ್ಲಿ ಅಂದುಕೊಂಡ ಕನಸುಗಳನ್ನು ನನಸಾಗಿಸಲು ಮತ್ತು ಯಶಸ್ಸು ಸಾಧಿಸಲು ಸಾಧ್ಯ ಎಂದು ಉಪನ್ಯಾಸಕರಾದ ಪ್ರಜ್ವಲ್ ಅವರು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಸ್ವಾಗತ ಸಮಾರಂಭದಲ್ಲಿ ಮಾತನಾಡಿದ ಅವರು, ನೀವು ನಿಜವಾಗಿ ಯಶಸ್ಸು ಕಾಣಬೇಕೆಂದರೆ ಮುಂದಿನ 5-6 ವರ್ಷಗಳ ಕಾಲ ಕಷ್ಟಪಟ್ಟು ಓದಬೇಕು. ಕಷ್ಟಪಟ್ಟರೆ ಮಾತ್ರ ಜೀವನದಲ್ಲಿ ಉತ್ತಮ ಬೆಲೆ ಸಿಗುತ್ತದೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಬಿಸ್ನೆಸ್ ಮ್ಯಾನ್ ಆಗಬೇಕು, ಎಷ್ಟು ಜನಕ್ಕೆ ಶಿಕ್ಷಕರಾಗಬೇಕು ಎಂಬ ಕನಸಿದೆ. ಆ ಎಲ್ಲ ಡ್ರೀಮ್ಸ್ ಸಾಕಾರಗೊಳ್ಳಬೇಕಾದರೆ ಇಂದಿನ ಶ್ರಮ ಅತ್ಯಗತ್ಯ ಎಂದರಲ್ಲದೆ ಯಾವುದೇ ಕಾರ್ಯಕ್ರಮ ಅಥವಾ ಯಶಸ್ಸು ಕೇವಲ ಒಂದು ಕಡೆಯಿಂದ ಸಾಧ್ಯವಿಲ್ಲ. 2 ಕೈ ಸೇರಿದರೆ ಮಾತ್ರ ದೊಡ್ಡ ಚಪ್ಪಾಳೆ ತಟ್ಟಲು ಸಾಧ್ಯ. ಹಾಗಾಗಿ ಸಂಸ್ಥೆಯ ಪ್ರಯತ್ನಕ್ಕೆ ವಿದ್ಯಾರ್ಥಿಗಳು ಮತ್ತು ಪೋಷಕರ ಸಹಕಾರವೂ ಅಷ್ಟೇ ಮುಖ್ಯ ಎಂದು ತಿಳಿಸಿದರು. ಯಾಕೆಂತಂದ್ರೆ ಕಷ್ಟಪಟ್ಟರೆ ಮಾತ್ರವೇ ನಿಮಗೆ ಲೈಫ್ ಇರುವಂತದ್ದು. ಕಷ್ಟಪಟ್ಟರೆ ಮಾತ್ರವೇ ನಿಮಗೆ ನೀವು ಅನ್ಕೊಂಡಿರುವಂತಹ ಡ್ರೀಮ್ ನ ಸಕ್ಸಸ್ಫುಲ್ ಮಾಡಕ್ಕಾಗುವಂಥದ್ದು. ಸೊ ನನ್ನ ನೆರವೇರಿಸುವಂಥ ಕಾರ್ಯಕ್ರಮ ನಮ್ಮದು ಇರುತ್ತೆ. ಅದಕ್ಕೆ ಸಪೋರ್ಟಿವ್ ನಿಮ್ಮ ಕಡೆಯಿಂದನೂ ಆಗಬೇಕು. ಸೊ ಅದು 2 ಕಡೆ ಇದ್ದರೆ, 2 ಕೈ ಸೇರಿದರೆ ದೊಡ್ಡ ಚಪ್ಪಾಳೆನೆ ತಟ್ಬೋದು. ಅದೊಂದನ್ನ ಹೇಳಕ್ ಇಷ್ಟಪಡ್ತೀನಿ ನಾನು. ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕ ವೃಂದದವರು, ವಿದ್ಯಾರ್ಥಿಗಳು ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಸಚಿವ ಸಂತೋಷ್ ಲಾಡ್ ಅವರ ಜನ್ಮದಿನ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಡೆದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಹಾಗೂ ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ನಗರದ ಹಸ್ತಂಬ ಕಲಾಕ್ಷೇತ್ರದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅಭಿಮಾನಿಗಳ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಶಾಸಕರು ಹಾಗೂ ಕೆಪಿಸಿಸಿ ಸದಸ್ಯರಾದ ಸಿಎಸ್ ಪುಟ್ಟೇಗೌಡ ಅವರು, ಪುರುಷರು ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಬೀದಿ ಕುಸ್ತಿ ಮಾಡಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರುತ್ತಾರೆ. ಆದರೆ ಮನೆಯಲ್ಲಿ ಏನೇ ಕಷ್ಟಗಳಿದ್ದರೂ ಅವುಗಳನ್ನು ಬೀದಿಗಿಡದೆ ಮನೆತನದ ಗೌರವ ಕಾಯುವ ಶಕ್ತಿ ಹೆಣ್ಣು ಮಕ್ಕಳಿಗಿದೆ. ಈ ದೇಶದ ಹೆಣ್ಣು ಮಕ್ಕಳಿಂದಲೇ ಇಂದು ಹಲವಾರು ಕುಟುಂಬಗಳು ಉಳಿದುಕೊಂಡಿವೆ ಎಂದರಲ್ಲದೆ ಮಹಿಳೆಯರ ಋತುಚಕ್ರದ ಅವಧಿಯಲ್ಲಿ ರಜೆಯ ಅವಶ್ಯಕತೆ ಮತ್ತು ಅರಿವಿನ ಬಗ್ಗೆ ಪ್ರಬಂಧ ಸ್ಪರ್ಧೆ ಆಯೋಜಿಸಿರುವುದು ಸ್ವಾಗತಾರ್ಹ. ಇಂತಹ ಗಂಭೀರ ವಿಷಯಗಳು ಮಕ್ಕಳಲ್ಲೂ ಸಹ ಚರ್ಚೆಯಾಗಬೇಕಾದ ಅನಿವಾರ್ಯತೆ ಇದೆ ಎಂದರು. ಬಹಳ ಮನೆಗಳೇನಾದ್ರು ಇದ್ದಾವೆ ಇನ್ನುವೆ ಅಂದ್ರೆ ಬಾಗ್ಲಾಗ್ತೆ. ಈ ದೇಶದ ಹೆಣ್ಮಕ್ಳಿಂದ ಆ ಮನೆಗಳು ಹಲವಾರು ಮನೆಗಳು ಉಳಿಸಿದ್ದಾರೆ. ಆ ಮನೆಯಲ್ಲಿ ಇರ್ತಕ್ಕಂಥ ಏನೇ ಸಮಸ್ಯೆಗಳನ್ನ ಬೀದಿಲಿ ಹೇಳಿದೆ ಆ ಮನೆತನದ ಗೌರವ, ಅವ್ರ ಮನೆ ಗೌರವ, ಅವರ ಯಜಮಾನರ ಗೌರವ, ತಂದೆ ತಾಯಿಗಳ ಗೌರವನ ಉಳಿಸಿರ್ತಕ್ಕಂಥ ಹಲವಾರು ಘಟನೆಯನ್ನ ನಾವು ನೋಡ್ತೀವಿ. ಏನು ಸಂತೋಷ್ ಲಾಡ್ ಅವರು ಇಂಥ ಒಂದು ಸಮಸ್ಯೆ ಮಧ್ಯೆ ಈ ಒಂದು ರಜೆನ ಕೊಡಬೇಕು, ಅದರ ಅವಶ್ಯಕತೆ ಇದೆ, ಇದು ಮಕ್ಕಳಲ್ಲಿ ಕೂಡ ಚರ್ಚೆ ಆಗಬೇಕು ಅಂತೇಳಿ ಇಂಥ ಒಂದು ಪ್ರಬಂಧ ಸ್ಪರ್ಧೆನ ಮಾಡಿ ಅಚ್ಚುಕಟ್ಟಾಗಿ ಅದನ್ನ. ಕಾರ್ಯಕ್ರಮದಲ್ಲಿ ಸಂತೋಷ್ ಲಾಡ್ ಅಭಿಮಾನಿ ಬಳಗದ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಷ್ಟ್ರಭಕ್ತಿ ಗೀತೆಗಳಿಗೆ ರಾಷ್ಟ್ರೀಯ ನೃತ್ಯ ರೂಪದಲ್ಲಿ ಏಕಕಾಲದಲ್ಲಿ 100 ಕಲಾವಿದರು ಹೆಜ್ಜೆ ಹಾಕುವ ಮೂಲಕ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ವಿಶ್ವ ದಾಖಲೆ ನಿರ್ಮಿಸಲು ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಸಜ್ಜಾಗಿದೆ ಎಂದು ಅಕಾಡೆಮಿಯ ಕಾರ್ಯದರ್ಶಿ ಹಾಗೂ ಆಯೋಜನಾ ಕಾರ್ಯದರ್ಶಿ ವಿದುಷಿ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಕಾಡೆಮಿಯ ವತಿಯಿಂದ ಮೇ 31 ಬೆಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ಟೇಡಿಯಂನಲ್ಲಿ ಸಂಜೆ 4 ಗಂಟೆಗೆ ಭವ್ಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ 300ಕ್ಕೂ ಹೆಚ್ಚು ನೃತ್ಯ ಕಲಾವಿದರು ಏಕಕಾಲದಲ್ಲಿ ದೇಶಭಕ್ತಿ ಗೀತೆಗಳಿಗೆ ರಾಷ್ಟ್ರೀಯ ನೃತ್ಯ ಪ್ರದರ್ಶನ ನೀಡಲಿದ್ದು, ಲಾರ್ಜೆಸ್ಟ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಪರ್ಫಾರ್ಮಿಂಗ್
ಪೇಟ್ರಿಯಾಟಿಕ್ ಸಾಂಗ್ಸ್ ಇನ್ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ವಿಭಾಗದಲ್ಲಿ ವಿಶ್ವ ದಾಖಲೆ ನಿರ್ಮಿಸುವ ಗುರಿ ಹೊಂದಲಾಗಿದೆ ಎಂದರಲ್ಲದೆ ಚನ್ನರಾಯಪಟ್ಟಣ ಮೂಲದ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ರಾಜ್ಯ ಹಾಗೂ ದೇಶದ ಸಾಂಸ್ಕೃತಿಕ ಹಿರಿಮೆಯನ್ನು ಜಾಗತಿಕ ಮಟ್ಟದಲ್ಲಿ ಪರಿಚಯಿಸುವ ಕಾರ್ಯ ಮಾಡುತ್ತಿದ್ದು ಈ ಮಹತ್ವದ ವಿಶ್ವ ದಾಖಲೆ ಪ್ರಯತ್ನಕ್ಕೆ ಜಿಲ್ಲೆಯ ಜನತೆ ಹಾಗೂ ಮಾಧ್ಯಮ ಮಿತ್ರರು ಪ್ರೋತ್ಸಾಹ ನೀಡಬೇಕೆಂದು ಮನವಿ ಮಾಡಿದರು. ಸೇರಿಸಿ ಅಂದರೆ ಆಲ್ ಓವರ್ ವರ್ಲ್ಡ್ ಇಂದ ಕ್ಲಾಸಿಕಲ್ ಡ್ಯಾನ್ಸ್ ಆರ್ಟಿಸ್ಟ್ಗಳನ್ನು, ಅದರಲ್ಲೂ ಭರತನಾಟ್ಯ ಮಾಡುವಂಥ ಮಕ್ಕಳಿಂದ ಹಿಡಿದು ಪ್ರೊಫೆಷನಲ್ ಆರ್ಟಿಸ್ಟ್ ಎಲ್ಲರನ್ನೂ ಸೇರಿಸಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅಟೆಂಪ್ಟನ್ನು ಮಂತ್ರಾಲಯದಲ್ಲಿ ಮಾಡಿದ್ವಿ ಆಗಸ್ಟ್ 2024 ಅದು ಕಂಪ್ಲೀಟ್ ಆಗಿ ಸಕ್ಸಸ್ ಆಗಿದೆ. ಆ್ಯಂಡ್ ಅದರದ್ದು ಮುಂಚೆ ಕೂಡ ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ. ಇವಾಗ ಮಾಡ್ತಿರುವಂಥದ್ದು ಕಮ್ಮಿಂಗ್ 31 ಮೇ ಬೆಂಗಳೂರಲ್ಲಿರುವಂತಹ ಅಂಬೇಡ್ಕರ್ ಸ್ಟೇಡಿಯಮ್ಮಲ್ಲಿ ನಾವು ಮತ್ತೊಂದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅಟೆಂಪ್ಟನ್ನು ಮಾಡ್ತಾ ಇದ್ದೀವಿ. ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತ ಅಂದರೆ ನಮ್ಮ ಕ್ಲಾಸ್ ಸುದ್ದಿಗೋಷ್ಠಿಯಲ್ಲಿ ಅಕಾಡೆಮಿ ಅಧ್ಯಕ್ಷೆ ಅನಿತಾ ಪ್ರಕಾಶ್, ಸಂಚಾಲಕ ಪ್ರಕಾಶ್ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಳೆದ 2.5 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಹೊಳೆನರಸೀಪುರ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ಇಂದು ತಾಲೂಕಿನ ತೇಜೂರು ಗ್ರಾಮದ ಮಠದಲ್ಲಿ ನೆರವೇರಿತು. ಸಮಾರಂಭದಲ್ಲಿ ಮಾತನಾಡಿದ ಹಿರಿಯ ಮುಖಂಡರಾದ ಪುಟ್ಟಸೋಮಪ್ಪ ಅವರು, ಕಳೆದ ಕೆಲವು ಕಾರಣಗಳಿಂದ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾದ ಚಟುವಟಿಕೆಗಳು ಸ್ಥಗಿತಗೊಂಡಿದ್ವು. ಆದರೆ ರಾಜ್ಯ ಮತ್ತು ಜಿಲ್ಲಾ ಘಟಕದ ಆದೇಶದಂತೆ ಚುನಾವಣಾಧಿಕಾರಿಯಾಗಿದ್ದ ಯೋಗೇಶ್ ಅವರು ಅತ್ಯಂತ ಶ್ರಮವಹಿಸಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲಾ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಎಂದು ಶ್ಲಾಘಿಸಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ರಾಜಶೇಖರಯ್ಯ ಮಾತನಾಡುತ್ತಾ, ಬಸವಣ್ಣನವರ ವಿಶ್ವ ಮಾದರಿ ಚಿಂತನೆ ಅಳವಡಿಸಿಕೊಳ್ಳಿ. ವೀರಶೈವ ಲಿಂಗಾಯತ ಧರ್ಮವು ವಿಶ್ವಕ್ಕೆ ಮಾದರಿಯಾಗಿದೆ. ಜಗತ್ತನ್ನೇ ಲಿಂಗಾಯತ ಧರ್ಮವನ್ನಾಗಿ ಮಾಡಬೇಕು ಎನ್ನುವುದು ಬಸವಣ್ಣನವರ ಕನಸಾಗಿತ್ತು. ದೇವರು ಕೇವಲ ಗುಡಿ ಗುಂಡಾರಗಳಲ್ಲಿ ಇಲ್ಲ, ಬದಲಿಗೆ ಪ್ರತಿಯೊಬ್ಬರ ಮನಸ್ಸು ಮತ್ತು ಆತ್ಮದಲ್ಲಿದ್ದಾನೆ ಎಂಬುದನ್ನು ಶರಣರು ಸಾರಿದ್ದಾರೆ. ಶ್ರೀಮಂತರು ಶಿವಾಲಯಗಳನ್ನು ಕಟ್ಟಿಸಿದರೆ ಬಡವರು ತಮ್ಮ ದೇಹವನ್ನೇ ದೇಗುಲವಾಗಿಸಿಕೊಂಡು ಭಕ್ತಿ ಸಮರ್ಪಿಸಬೇಕು ಎಂದು ಕರೆ ನೀಡಿದರು. ವಿಶ್ವಕ್ಕೆ ಮಾದರಿಯಾದವರು ಆದ ಕಾರಣ ವೀರಶೈವ ಹಿಂದೂ ಲಿಂಗಾಯತ ಅಂದರೆ ಪ್ರಾಪಂಚಿಕವಾಗಿ ಒಂದು ಪ್ರಪಂಚ ಭೂಮಿ ಗೋಳಾಕಾರವಾಗಿದೆ. ಆ ಗೋಳಾಕಾರವಾಗಿರುವ ವಿಶ್ವರೂಪಿ ಈಶ್ವರಲಿಂಗವನ್ನು ಪೂಜಿಸುವಂತಹ ಸಮತಾಭಾವವನ್ನು ಹೊಂದಿದಂತಹ ಜನಾಂಗ, ಅಂದರೆ ನಾವು ವಿಶ್ವವನ್ನು ಆರಾಧಿಸುವಂತಹ ಜನ. ಇವತ್ತು ಏನಾಗಿದೆ ಆ ಒಂದು ಇದೇ ಸಂದರ್ಭದಲ್ಲಿ ಮಾತನಾಡಿದ ಉದ್ಯಮಿ ಗ್ರಾನೈಟ್ ರಾಜಶೇಖರ್ ಅವರು ಯುವ ಪೀಳಿಗೆಯಲ್ಲಿ ಸಂಸ್ಕಾರದ ಕೊರತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಇಂದಿನ ದಿನಗಳಲ್ಲಿ ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೇವಲ IAS, IPS ಅಥವಾ ಇಂಜಿನಿಯರಿಂಗ್, ಡಾಕ್ಟರ್ ಮಾಡುವಂತಹ ಆಧುನಿಕ ಶಿಕ್ಷಣವನ್ನು ಕೊಡಿಸುತ್ತಿದ್ದೇವೆ. ಆದರೆ ಅದರ ಜೊತೆಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಶಿಕ್ಷಣ ನೀಡುವುದು ಅತ್ಯಂತ ಅಗತ್ಯವಾಗಿದೆ. ಧಾರ್ಮಿಕ ಶಿಕ್ಷಣ ಮತ್ತು ಸಂಸ್ಕಾರ ಸಿಗದಿದ್ದರೆ ಎಂತಹ ಉನ್ನತ ಹುದ್ದೆಗೇರಿದರೂ ಜೀವನ ಸಾರ್ಥಕವಾಗುವುದಿಲ್ಲ ಎಂದರು. ಬೆಳ್ಳಿಗೆ ಜನ ಕಾಲಿಗಾಗ್ತಾರೆ, ಅದು ಶಬ್ದ ಮಾಡುತ್ತೆ. ಬಂಗಾರನ ಕೊಳ್ಳಿಗೆ ಹಾಕ್ತಾರೆ, ಅದು ಮೌನವಾಗಿರುತ್ತೆ. ಯಾವ ವ್ಯಕ್ತಿ ಯಾವ ಸಮಾಜದಲ್ಲಿ ಶಬ್ದ ಮಾಡ್ತಾನೋ ಕಾಲಿಡಿತ ನಾವು ಕಾಲು ಕೆಳಗೆ ಹೊರತು ಬಂಗಾರನ ಕೊಳ್ಳಿ ಬರೋಕ್ಕಾಗಲ್ಲ. ಅದಕ್ಕೆ ಗೊತ್ತಿಲ್ಲ. ನಾವು ಯಾವತ್ತು ಕಾಲಿಡಿಯರು ಮಾತಿಗೆ ನಾವು ಯಾವತ್ತು ಕಿವಿ ಕೊಡೋ ರೀತಿಯಲ್ಲಿ ನಿಮ್ಮದೇ ಸಂಘಟನೆ ಆಗಿರ್ಬೋದು, ಸಮಾಜದ ಸಂಘಟನೆ ಆಗಿರ್ಬೋದು, ಕಲ್ಯಾಣ ಸ್ವಾಮೀಜಿ, ಸೋಮಶೇಖರ್ ಶಿವಾಚಾರ್ಯ ಸ್ವಾಮೀಜಿ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಚಂದ್ರಪತಿ, ಸದಸ್ಯ ಕುಮಾರಸ್ವಾಮಿ, ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಕುಮಾರಸ್ವಾಮಿ, ಜಡಪುರ ಅಧ್ಯಕ್ಷ ದೇವರಾಜಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಲಾಡ್ಲಿ ಮಶಾಕ್ ದರ್ಗಾ ಗಲಭೆ ಪ್ರಕರಣದ ಕೇಸನ್ನು ರಾಜ್ಯ ಸರ್ಕಾರ ಹಿಂಪಡೆದಿರುವುದನ್ನು ಖಂಡಿಸಿ ಕಲಬುರಗಿ ಜಿಲ್ಲೆಯಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರದ ಈ ನಿರ್ಧಾರದ ವಿರುದ್ಧ ಹಿಂದೂ ರಕ್ಷಕ್ ಶಿವಾಜಿ ಬ್ರಿಗೇಡ್ ಸಂಘಟನೆಯ ವತಿಯಿಂದ ಇಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನಗರದ SBP ವೃತ್ತದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯು ಜಿಲ್ಲಾಧಿಕಾರಿ ಕಚೇರಿವರೆಗೆ ಸಾಗಿತು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಲು ಅಣುಕು ಶವಯಾತ್ರೆ ಮಾಡಲು ಮುಂದಾದರು. ಪ್ರತಿಭಟನಾಕಾರರು ಅಣುಕು ಶವಯಾತ್ರೆ ನಡೆಸದಂತೆ ತಡೆಯಲು ಪೊಲೀಸರು ಮುಂದಾದಾಗ ಉಭಯ ಪಕ್ಷಗಳ ನಡುವೆ ತೀವ್ರ ಕಾಲಾಟ, ತಳ್ಳಾಟ ಮತ್ತು ನೂಕಾಟ ಏರ್ಪಟ್ಟಿತು. ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಅಂತಿಮವಾಗಿ ಪೊಲೀಸರು ಅಣುಕು ಶವವನ್ನು ತಮ್ಮ ವಶಕ್ಕೆ ಪಡೆದು ಬಳಿಕ ಪ್ರತಿಭಟನೆ ಮುಂದುವರಿಸಲು ಅವಕಾಶ ಮಾಡಿಕೊಟ್ಟರು. ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬೃಹತ್ ಹೋರಾಟ ನಡೆಯಿತು. ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ತೀವ್ರವಾಗಿ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜಕೀಯ ಲಾಭಕ್ಕಾಗಿ ಸರ್ಕಾರ ಗಲಭೆಕೋರರ ಮೇಲಿನ ಕೇಸ್ ವಾಪಸ್ ಪಡೆಯುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಆಳಂದದಲ್ಲಿ 2022ರಲ್ಲಿ ಶಿವರಾತ್ರಿ ದಿವಸದಂದು ಶಿವಲಿಂಗ ಪೂಜೆ ಮಾಡಲಿಕ್ಕೆ ಹೋದಂಥ ಕೇಂದ್ರ ಸಚಿವರು, ಶಾಸಕರು ಮತ್ತು ಹಿಂದೂ
ಮತ್ತು ಮಠಾಧೀಶರ ಮೇಲೆ ಇವತ್ತು ಹಲ್ಲೆ ಮಾಡಿ ಅಲ್ಲಿ ಅಡಚಣೆ ಮಾಡಿದ್ದು ಆ ಕೇಸ್ಗಳನ್ನು ಹಿಂಪಡೆದಿರುವಂಥ ಒಂದು ನಿರ್ಧಾರ ಮಾಡಿದ್ದಾರೆ. ಇದನ್ನು ಖಂಡಿಸಿ ಇವತ್ತು ನಾವು ಆಂದೋಲನ ಶ್ರೀಗಳ ನೇತೃತ್ವದಲ್ಲಿ ಒಂದು ಜನಜಾಗೃತಿ ಮೂಡಿಸೋದು, ಹಿಂದೂ ಒಗ್ಗಟ್ಟು ಮಾಡಿಸೋದು ಮತ್ತು ಏನಿದು ಸಂವಿಧಾನ ಬಾಹಿರವಾದಂಥ ನಿರ್ಣಯ ಇವತ್ತು ಸರ್ಕಾರ ತಗೊಂಡಿದೆ, ಅದನ್ನು ನ್ಯಾಯಾಲಯದಲ್ಲಿ ಮತ್ತೆ ಪ್ರಶ್ನೆ ಮಾಡ್ತೀವಿ, ನೀವು ಕೇಸ್ ಹಿಂಪಡ್ಕೋಬೇಕು ಅಂತಂದು ಅನ್ನುವಂಥ ಉದ್ದೇಶದಿಂದ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಆಳಂದದಲ್ಲಿ ಏನು 2022ರಲ್ಲಿ ಗಲಭೆಕೋರರು ಹಲ್ಲೆ ಮಾಡಿದರು, ಇದು ಒಂದು ಪ್ಲ್ಯಾಂಡ್ ಕ್ರೈಮ್ ಆಗಿತ್ತು. ಇದು ಅಚಾನಕ್ಕಾಗಿ ಆದಂಥ ಒಂದು ಗಲಭೆ ಅಲ್ಲ. ಅವರು ಎಲ್ಲ ರೀತಿಯಿಂದ ಶಸ್ತ್ರಾಸ್ತ್ರಗಳು ತಯಾರಿಟ್ಕೊಂಡು ನ್ಯಾಯಾಲಯ ಜಿಲ್ಲಾಧಿಕಾರಿ ತಾಲೂಕು ಆಡಳಿತ ಆದೇಶ ಹೊರಡಿಸಿದರು. ಸರದಿ ಪೂಜೆಗೆ ಅವಕಾಶ ನೀಡಲು ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ದೇವಾಲಯದ ಅರ್ಚಕರು ತಡೆಯೊಡ್ಡಿದ್ದಾರೆ ಎಂದು ಅರ್ಚಕ ವಂಶಸ್ಥ ಕಳಸಪ್ಪ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಲವು ವರ್ಷಗಳಿಂದ ಗ್ರಾಮದ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ದೇವಾಲಯದ ಪೂಜೆ ಮಾಡುವ ಸೇವೆಯಿಂದ ವಂಚಿತಗೊಂಡ ನಾನು ಕಾನೂನಾತ್ಮಕವಾಗಿ ಹೋರಾಟ ನಡೆಸಿ ಪೂಜೆ ಮಾಡುವ ಹಕ್ಕನ್ನು ಪಡೆದಿದ್ದರೂ ಆದೇಶ ಉಲ್ಲಂಘನೆ ಮಾಡಿ ದೇವಾಲಯದಿಂದ ಹೊರಗಟ್ಟಿದ್ದಾರೆ ಎಂದು ದೂರಿದರು. ಜಿಲ್ಲಾಧಿಕಾರಿ ಆದೇಶ ಹಾಗೂ ದಾಖಲೆಗಳೊಂದಿಗೆ ಶನಿವಾರ ದೇಗುಲಕ್ಕೆ ಆಗಮಿಸಿದ ಕಳಸಪ್ಪ ಹಾಗೂ ಅರ್ಚಕರ ನಡುವೆ ವಾಕ್ಸಮರ ಏರ್ಪಟ್ಟಿದ್ದು ಕೆಲವು ಕಾಲ ಗದ್ದಲದ ವಾತಾವರಣ ನಿರ್ಮಾಣವಾಗಿತ್ತು. ಕಳಸಪ್ಪನವರ ಪತ್ನಿ ಹಾಗೂ ಕುಟುಂಬಸ್ಥರು ದೇಗುಲದ ಬಾಗಿಲ ಬಳಿ ನಮಗೆ ಪೂಜೆ ಮಾಡುವ ಅವಕಾಶ ಕಲ್ಪಿಸಬೇಕು ಎಂದು ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಭಕ್ತರು ಕೆಲ ಹೊತ್ತು ಅಮ್ಮನವರ ದರ್ಶನವಿಲ್ಲದೆ ಹೊರಗೆ ಉಳಿಯುವಂತಾಯಿತು. ಹಳೆ ಆದೇಶ ಕ್ಯಾನ್ಸಲ್ ಮಾಡ್ರೆ ಹೊಸ ಆದೇಶ ಬಂದ್ರೆ ಹಳೆ ಆದೇಶ ಕ್ಯಾನ್ಸಲ್ ಆದಂಗೆ ಲೆಕ್ಕ. ಹೊಸ ಆದೇಶ ತಹಸೀಲ್ದಾರ್ ಮಾಡಿದ್ದಾರೆ, ಡಿಸಿ ಮಾಡಿದ್ದಾರೆ, ಹೈಕೋರ್ಟ್ ಮಾಡಿದ್ದಾರೆ. ಹೊಸ ಆದೇಶಕ್ಕೆ ಇವ್ರು ಲಾಯರ್ ಕೇಳ್ತಾರೆ. ಇವರು ಹೆಂಗಿದು ಏನು ಗೊತ್ತಾ ಲಾಯರ್ ಸರ್. ಈಗ ನೀವು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ನೆಟ್ಕಲ್ ಗ್ರಾಮದಲ್ಲಿ ಬೃಹತ್ ಗಾತ್ರದ ಹೆಬ್ಬಾವು ಪತ್ತೆಯಾಗಿ ಸೆರೆ ಹಿಡಿಯಲಾಗಿದೆ. ನೆಟ್ಕಲ್ ಸಮೀಪ ಬೆಂಗಳೂರು ಜಲಮಂಡಳಿಯ ನೀರು ಸರಬರಾಜು ಪೈಪ್ಲೈನ್ ಬಳಿ ಜಿಂಕೆಯನ್ನ ನುಂಗಿ ನರಳಾಡುತ್ತಿದ್ದ ಹೆಬ್ಬಾವು ಕಂಡುಬಂದಿದೆ. ಜಿಂಕೆಯನ್ನ ನುಂಗಿದ್ದರಿಂದ ಮುಂದೆ ಸಾಗಲು ಸಾಧ್ಯವಾಗದೆ ಹೆಬ್ಬಾವು ಅಲ್ಲಿ ತಂಗಿತ್ತು ಎನ್ನಲಾಗಿದೆ. ಸ್ಥಳೀಯರು ಈ ದೃಶ್ಯವನ್ನು ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಬಳಿಕ ಸ್ಥಳಕ್ಕೆ ಬಂದ ಉರಗ ತಜ್ಞರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಹೆಬ್ಬಾವನ್ನ ಸುರಕ್ಷಿತವಾಗಿ ರಕ್ಷಿಸಿದರು. ಸುಮಾರು 10 ಅಡಿ ಉದ್ದ ಹಾಗೂ 30 ಕೆಜಿಗೂ ಹೆಚ್ಚು ತೂಕವಿದ್ದ ಈ ಬೃಹತ್ ಹೆಬ್ಬಾವನ್ನ ಬಳಿಕ ಮುತ್ತತ್ತಿ ಅರಣ್ಯ ಪ್ರದೇಶಕ್ಕೆ ಕೊಂಡೊಯ್ದು ಬಿಡಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿ. ಚನ್ನಪಟ್ಟಣ ತಾಲೂಕು ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಆಹಾರ ಮತ್ತು ಪೌಷ್ಟಿಕ ಭದ್ರತೆ ಯೋಜನೆ ಅಡಿ ಅಲಸಂದೆ ಪ್ರಾತ್ಯಕ್ಷಿಕೆ ತರಬೇತಿ ಹಾಗೂ ಪರಿಕರಗಳ ವಿತರಣೆ ಕಾರ್ಯಕ್ರಮ ನಡೆದು ಶಾಸಕ ಸಿಎನ್ ಬಾಲಕೃಷ್ಣ ರೈತರಿಗೆ ಪರಿಕರಗಳನ್ನು ವಿತರಿಸಿದರು. ಕೃಷಿ ಇಲಾಖೆ ಅಧಿಕಾರಿ ಮೋಹನ್ ಕುಮಾರ್, ಲಿಖಿತ ಮುಖಂಡರಾದ ರಾಮಚಂದ್ರ ಜಯಣ್ಣ ಮುಂತಾದವರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಇನ್ಮುಂದೆ 108 ಆಂಬ್ಯುಲೆನ್ಸ್ ಸೇವೆ ಸರ್ಕಾರದ ಸುಪರ್ದಿಗೆ. ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರದ ಐತಿಹಾಸಿಕ ಹೆಜ್ಜೆ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಡೀಮ್ಡ್ ಫಾರೆಸ್ಟ್ ಲೋಪದಿಂದ ಬಡವರಿಗೆ ಸಂಕಷ್ಟ, ತಪ್ಪುತ್ತಿದ್ದಲು ಕೊನೆಯ ಅವಕಾಶ. ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ಪೆಟ್ರೋಲ್ ಬೆಲೆ ಏರಿಕೆಯಿಂದ ಕೇಂದ್ರಕ್ಕೆ ನಯಾ ಪೈಸೆ ಲಾಭ ಇಲ್ಲ. ಸಿಎಂ ಸಿದ್ದರಾಮಯ್ಯ ರಾಜಕಾರಣ ಮಾಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.